ಪಂಚರಾಜ್ಯ ರಿಸಲ್ಟ್ ಬಳಿಕ ರಾಜ್ಯದಲ್ಲಿ ಬದಲಾವಣೆ ಬಿರುಗಾಳಿ. ಸಿಎಂ ಡಿಕೆ ಶಿವಕುಮಾರ್ ಪ್ರಯತ್ನ ವಿಫಲ ಆಗಲ್ಲ ಅಂತ ಮಾಗಡಿ ಶಾಸಕ ಮತ್ತೊಂದು ಸಲ ಮಾತಾಡಿದ್ದಾರೆ. ಗೊಂದಲ ನಿವಾರಣೆಗೆ ಒತ್ತಾಯ ಮಾಡಿದ್ದೀವಿ ಅಂತ ಎಚ್ ಬಾಲಕೃಷ್ಣ ಹೇಳಿದ್ದಾರೆ. ಡಿಕೆಶಿಗೆ ಅವಕಾಶ ಕೊಡೋದಕ್ಕೆ ಹೈಕಮಾಂಡ್ಗೆ ಮನವಿ ಮಾಡಬಹುದು. ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆಗಳಾಗುತ್ತಾ ಇವೆ. ಸಮಯ ನೋಡಿ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ ಅಂತ ಬಾಲಕೃಷ್ಣ ಹೇಳಿದ್ದಾರೆ. ಅವರು ಅಲ್ಲಿಂದ ಬಂದ ಮೇಲೆ ಏನು ಚರ್ಚೆ ಆಯಿತು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅವರು ಒಬ್ಬ ರಾಜ್ಯದ KPCCಯ ಅಧ್ಯಕ್ಷರು ಆಗಿರೋದ್ರಿಂದ ಅವರು ಹೋಗೋದು ಬರೋದು, ಕೇಂದ್ರ ಸರ್ಕಾರದ ಜೊತೆ ಇಲಾಖೆ ಬಗ್ಗೆ ಚರ್ಚೆ ಮಾಡೋದು, ಪಕ್ಷದ ವಿಚಾರ ನಾಯಕರುಗಳ ಹತ್ರ ಹೈಕಮಾಂಡ್ ಹತ್ರ ಚರ್ಚೆ ಮಾಡೋದು, ಅದು ವಾಡಿಕೆ ಅದರಂತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು ನಾವು ಒತ್ತಾಯ ಅಂದರೆ ಈಗ ಗೊಂದಲ ಇದೆಯಲ್ಲ ಅದನ್ನು ನಿವಾರಣೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದೀವಿ. ಡಿಕೆ ಶಿವಕುಮಾರ್ ಅವಕಾಶ ಕೊಡಬೇಕು ಅಂತ ಕೂಡ ಪದೇ ಸಾಕಷ್ಟು ಬಾರಿ ಹೇಳಿದ್ರಿ ಸರ್. ಖಂಡಿತ ಸಾಕಷ್ಟು ಡಿಲೇ ಆಗ್ತದೆ, 2 ವರ್ಷ ಅಂತ ನಾವು ಹೇಳ್ಬೋದು. ನಾವು ಹೇಳಿದ ತಕ್ಷಣ ಕ್ರಮ ತಗೊಬಿಡ್ತಾರೆ ಹೈಕಮಾಂಡ್ ಅವರು ಟೈಮ್ ನೋಡಿ ಅದಕ್ಕೆ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಕ್ರಮ ತಗೊಳ್ತಾರೆ. ಭೇಟಿ ಮಾಡ್ಕೊಂಡು ಬರ್ತಾ ಇದ್ರೆ ಆದರೆ ಅದು ವಿಫಲ ಆಗ್ತಿದೆ ಅಂತ ಹೇಳಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾಕೆ ನೀವು ಹಂಗೆ ಅನ್ಕೊಂಡಿದ್ದೀರಾ ವಿಫಲ ಆಗ್ತಾ ಇದೆ ಅಂತ? ಗೊತ್ತಿಲ್ಲ. ಅದು ನೀವೇ ವಿಫಲ ಅಂತ ನೀವೇ ಹೇಳ್ತಾ ಇದ್ದೀರಾ. ಸಕ್ಸಸ್ ಅದು ಅವ್ರ ತೀರ್ಮಾನ ಇನ್ನೂ ಏನು ಆಗೇ ಇಲ್ವಲ್ಲ. ತೀರ್ಮಾನ ವಿಫಲನೋ ಸಕ್ಸಸ್ ಏನೂ ಆಗಿಲ್ಲ. ಅದ್ರ ಬಗ್ಗೆ ಅಲ್ಲಿ ಚರ್ಚೆಗಳು ನಡೀತಾವೆ, ಚರ್ಚೆಗಳು ಆಗ್ತಾ ಇದ್ದಾವೆ. ವಿಫಲ ಅಂತ ನೀವೇ ಹೇಳ್ಬಿಡ್ತೀರಾ ಮಾಧ್ಯಮದ ವಿಫಲ. 2 ವರ್ಷ ಅಧಿಕಾರ ಹಸ್ತಾಂತರ ಅಂತೆಲ್ಲ ಒಂದಷ್ಟು ಚರ್ಚೆಗಳು. ಯಾರು ಹೇಳಿದ್ರು ನಿಮಗೆ? ಹೈಕಮಾಂಡ್ ಹೇಳಿದ್ರ? ಖರ್ಗೆ ಅವ್ರು ಹೇಳಿದ್ರ? ನಾನು ಹೇಳಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ಅದನ್ನು. ಯಾಕಂದರೆ ನಿಮ್ಮ ಹತ್ರ ಚರ್ಚೆ ಮಾಡಿರ್ತಾರೆ ನೀವು. ಇಲ್ಲ, ನಮ್ಮ ಹತ್ರ ಆ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಅದೇನೋ ವೈಯಕ್ತಿಕ ಆಗಿದೆ ಅಂತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಹೈಕಮಾಂಡ್ ಸ್ಪಷ್ಟೀಕರಣ ಕೊಡಬೇಕು. ನಮ್ಗಳ ಮುಂದೆ ಚರ್ಚೆ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.